ಓಕೆ ಸರ್. ಅರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಗಣ್ಯಮಾನ್ಯರಿಗೆ ಅಭಿನಂದನೆಗಳು, ವಂದನೆಗಳು. ಈಗ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಪರಿಚಯ ಮಾಡಿಕೊಳ್ಳಬೇಕಂತ ಅವರಿಗೆ ಕೇಳಿಕೊಡುತ್ತೇನೆ. ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕರಾಗಿ ಕೆಲಸ ನಿರ್ವಹಣೆ ಮಾಡ್ತೇವೆ. ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆಂಪು ಸಿದ್ದಯ್ಯ ಸರ್ ಅವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರಿಗೆ ಈ ಜಿಲ್ಲೆಯ ವತಿಯಿಂದ ಎಲ್ಲ ನನ್ನ ಸರ್ವ ಸದಸ್ಯರ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಂದಿಗೆ ನಾವು ಯಾರು ಹೋಗಿ ನಾವು ಹಳ್ಳಿಗೆ ನಾವು ಅಪ್ರೋಚ್ ಆಗಿಲ್ಲ. ನಮ್ಮ ನೌಕರಿಗೆ ನಮ್ಮ ಪ್ಯಾಂಟ್ ಶರ್ಟ್ ನಾ ಹೈವೇ ಗಾಡಿ ನಮ್ಮ ಹೆಂಡ್ರು ಮಕ್ಕಳು ಆರಾಮಿದ್ದೀವಿ. ಯಾರು ನೌಕರಸ್ಥರು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅಲ್ಲಿ ಸ್ಪಂದನೆ ಇಲ್ಲ. ಉದಾಹರಣೆಗೆ ನಮ್ಮ ಸೋದರ ಇಬ್ಬರಿಗೆ ಭಾಳ ದೊಡ್ಡ ಇದು ಆಯ್ತು, ಪರಿಸ್ಥಿತಿ ಕೆಟ್ಟಿತ್ತು. ಸರ್ಕಾರದವರು ಇಲಾಖೆಯಿಂದ ಭಾಳ ದೊಡ್ಡ ಹೊರತಿತ್ತು. ಅವರಿಗೆ ಅರ್ಹತೆ ಇಲ್ಲ, ಅನರ್ಹತೆ ಮಾಡಿಬಿಟ್ಟು ಅವ್ರಿಗೆ ಇವರಿಗೆ ರೆಗ್ಯುಲರ್ ಇದ್ದವರಿಗೆ ಉನ್ನತ ಜಾತಿಯವರು ಅವರಿಗೆ ಉಚಿತ ಕೊಡ್ಲಾಕತ್ತದ. ಎಲ್ಲರೂ ಸಹ ಗಣೇಶ ವಾಪರಿಗೆ ಬರೋದು ಅಲ್ಲದೆ ಎಲ್ಲರೂ ಒಂದು 3-4 ಜನ ಕುಡಿದ್ರೆ ಒಂದು ನಮ್ಮ ಸಾಮಾನ್ಯ ಸಮಿತಿ ಇದ್ದಪ್ಪ, ಇವು ಯಾರೇ ಕೇಳ್ತಾರೆ ಹೇಳ್ತಾರೆ ಬಂದಾಗ ಒಂದು ಅಧಿಕಾರಿಗಳಿಗೆ ಬೆಳವಣಿಗೆ ಒಂದು ಕಂಡು ಬರ್ತದೆ. ಮೊನ್ನೆ ಯಾವ ಏನಿಲ್ಲ ನಮ್ಮ ಮಟ್ಟಿಗೆ ನಾವು ನೌಕರಿ ಬರ್ತದೆ, ನಮ್ಮ ಮನೆ ಹೋಗ್ಬಿಡ್ತಾನೆ, ಹೆಣ್ಣು ಮಕ್ಕಳು ಮಾಡ್ಕೊಂಡ್ರೆ ನಾವು ನಮ್ಮ ಸಮಾಜ ಸಮಿತಿ ಅದಕ್ಕೆ ಬೇಕು, ಸಂಘಟನೆ ಅದಕ್ಕೆ ಬೇಕು, ಕೊಡೋದ್ರೆ ಅದಕ್ಕೆ ಬೇಕು. ನೌಕರಸ್ಥರು ನಿಮ್ಮ ಮಟ್ಟಕ್ಕೆ ನೀವು ಸೂರು ಇದ್ರೆ ಮಾಡ್ಬೋದಲ್ಲ. ಈಗ ಇದೇ ಥರನಾಗಿ ಅಂಬೇಡ್ಕರ್ ಅನುಭವ ಆಗಿ ಕೆಟ್ಟ ಅನುಭವ ಹೋಗಿ ಅವ್ರ ಪರಿಸ್ಥಿತಿ ನಮ್ಮೊಂದು ಏನೋ ಒಂದು ಅಂಶ ಊಟಿನ ಕೂಳಲ್ಲ. ನಾವು ಅಷ್ಟ ದೊಡ್ಡ ಪರಿಣಾಮ ಅವರು ಅನುಭವ ಕೆಟ್ಟ ಅನುಭವ ಮಾಡ್ತಾರೆ. ಅದಾಗಿ ಎಲ್ಲ ಸೌಕರ್ಯ ನಾವು ಪಡ್ಕೊಂಡು ಈ ರೀತಿ ಮಾಡಿ ಮುಂದೆ ಸ್ವಲ್ಪ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಸಂಘಕ್ಕೆ ಮತ್ತು ಸಾಮಾನ್ಯ ಸಮಿತಿಗೆ ಒಂದು ಪ್ರೋತ್ಸಾಹ ಕೊಡ್ತೀರಿ ಅಂತ ನಾವು ಹೊಂದಿದೆ. ಮತ್ತು ನಮ್ಮ ರಾಜ್ಯದ ನಮ್ಮದು ರಿಕ್ವೆಸ್ಟ್, ಈ ಹಣಕಾಸಿನ ಬಗ್ಗೆ ನಾವು ನಮಗೆ ಡೈರೆಕ್ಷನ್ ಕೊಡಬೇಕು ಇರ್ತಕ್ಕಂಥ ನಮ್ಗೆ ಒಂದು ಕಾರ್ಯಕ್ರಮ ನೀವು ಒಂದು ಹಣಕಾಸಿನ ಬಗ್ಗೆ ಹಾಗೆ ನಾವು ಚರ್ಚೆ ಮಾಡ್ಕೊಂಡು ನಾವು ಹೇಳ್ತೀವಿ. ಬಟ್ ಮುಂದೆ ಹೊರತಕ್ಕ ಜನರಲ್ಲಿ ಭಾಳ ಅಂದ್ರಿತಿದೆ. ನಮ್ಮ ಅಧ್ಯಕ್ಷ ಹೇಳೋದು ಮುಂದೆ ನಾವು ಈ ರೀತಿಯ ಮಾಡಿರ್ತೀವಿ ಅಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಯಾರು ಯಾವ ರೀತಿ ಅವ್ರಿಗೆ ನಾವು ಡೈರೆಕ್ಷನ್ ಕೊಡಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಬದುಕಬೇಕು ಅನ್ನೋದು ಭಾಳ ಗಂಭೀರತೆ ಆಗ್ತದೆ. ಈಗಾಗಲೇ ನಮ್ಮ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅಂಬೇಡ್ಕರ್ ಯಾರು ಅವ್ರಿಗೆ ಗೊತ್ತಾಗಲ್ಲ, ಪರಿಚಯ ಮಾಡಿದ್ರು, ಸಮಾಜ ಮುಖಿ ಬರಲಿಲ್ಲ ಅಂತ ಪರಿಸ್ಥಿತಿ. BH ನಾಡಗೇರ್ ಸರ್ ಅವರಿಗೆ ವೇದಿಕೆ ಪರವಾಗಿ ವಂದನೆಗಳು, ಅಭಿನಂದನೆಗಳು. ಈಗ ನಮ್ಮ ಇಡೀ ರಾಜ್ಯದ ಒಂದು SC ST ನೌಕರ ಇದೆ, ಆದರೆ ಇದುವರೆಗೂ ಕೂಡ ಸಾಕಷ್ಟು ಎಲ್ಲೂ ಮೆಂಬರ್ಶಿಪ್ ಆಗ್ತಾ ಇಲ್ಲ. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀವು ನಮ್ಮ ನೌಕರರ ಸಂಖ್ಯೆ ₹200 ಕೊಟ್ಟು ಮೆಂಬರ್ಶಿಪ್ ಆಗ್ತಿದ್ರು. ಬಟ್ ಅವ್ರು ನಮ್ಮ SC ST ನೌಕರಿಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಅವ್ರೇನಾದ್ರು ನಮ್ಗೆ ಸ್ಪಂದಿಸ್ತಾರ? ಹೇಳಿ ಶಾಲೆಗಳೇ, ಸ್ಪಂದಿಸಲ್ಲ. ಆದರೆ ನಮ್ಮ ಸಂಘಟನೆ ನಾವೆಲ್ಲರೂ ನಮಗೆ ನಮ್ಮ ಪದಾಧಿಕಾರಿಗಳಿಗಾಗಲಿ ಮತ್ತು ಬೇರೆ ಯಾರಿಗಾಗಲಿ ನಮ್ಮ ಜನಾಂಗಕ್ಕೆ ಏನಾದರೂ ತೊಂದರೆ ಆದಾಗ ನಾವು ಸ್ಪಂದಿಸ್ತೀವಿ. ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅವ್ರ ಹತ್ರ ಹೋಗಿ ಡೈರೆಕ್ಟರ್ಗೆ ನಮ್ಮ ಸಮನ್ವಯ ಸಮಿತಿಯ ಯಾರ್ಯಾರು ನೌಕರಿಗೆ ತೊಂದರೆ ಆಯಿತು ಅಂದರೆ ನಾವು ತಿಂಗಳಿಗೊಂದು ಸಾರಿ ಆಗ್ತದೆ. ಆವಾಗ ನಮ್ಮ ಸಂಘಟನೆ ಚೆನ್ನಾಗಿ ಬೆಳೀತದೆ. ಈಗ ನಮ್ಮ ಸಂಘಟನೆ ಏನಪ್ಪ ಅಂತ ಅಂದರೆ ಸಹಜವಾಗಿ ಹಣಕಾಸಿನ ವ್ಯವಹಾರ ಇದೆ, ಯಾವ ಸಂಘಟನೆ ಚೆನ್ನಾಗಿ ಬೆಳೀತಾರೆ. ಈಗ ನಮ್ಮ ಸಂಘಟನೆ ತುಂಬ ಇದ್ದಾರೆ. ಹಣಕಾಸಿನಲ್ಲಿ ನಾವು ನಮ್ಮ ಸ್ವಂತ ಖರ್ಚು ಹಾಕ್ಕೊಂಡು ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದೀವಿ. ಅದನ್ನ ಇನ್ನು ಮುಂದೆ ಆದರೂ ನೀವೆಲ್ಲ ನಿಮ್ಮ ತಾಲೂಕುಗಳಲ್ಲಿ ಒಬ್ಬೊಬ್ಬ ಮೆಂಬರು ಒಂದು 5-5 ಜನ ಮೆಂಬರ್ಶಿಪ್ ಮಾಡಿ ನಮ್ಮ ಸಂಘಟನೆಗೆ ಸ್ವಲ್ಪ ಬರ್ಬೋದು, ಆಯಿತಾ? ಆಮೇಲೆ ಈಗ ಕೆಲವರೆಲ್ಲ ಏನು ಮಾಡ್ತೀರಿ, ಈ ನಮ್ಮ ನೌಕರರ ಸಂಘಕ್ಕೆ ಹೋಗ್ತೀರಾ. ನೌಕರರ ಸಂಘಕ್ಕೆ ಹೋದಾಗ ನಮ್ಮ ಸಂಘಟನೆ ಬಗ್ಗೆ ಮತ್ತೆ ಬಿಡ್ತೀರಾ. ಬಟ್ ನಮ್ಮ ಸಂಘಟನೆಯೇ ನಮ್ಮ ಜನಾಂಗಕ್ಕೆ ಇದಾಗಿ ನಿಂತಿರೋದು. ನೌಕರರ ಸಂಘ ನಮ್ಮ ಇದಕ್ಕೆ ಏನಾದ್ರು ತೊಂದರೆ, ಈಗ ಪ್ರಮೋಷನ್ ಆಗಿರ್ಬೋದು,
ಮತ್ತು ಇನ್ಯಾವುದೋ ತೊಂದರೆ ಆಯಿತು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಅವ್ರು ಯಾರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಸಂಘಟನೆ ಮುಂದೆ ನಿಂತ್ಕೊಂಡು ನಮ್ಮ ನೌಕರರಿಗೆ ಆಗುವಂಥ ಕಷ್ಟ ಸುಖಗಳಿಗೆ ಭಾಗಿಯಾಗೋದು ನಮ್ಮ ಸಂಘಟನೆ ಮಾತ್ರ. ಬಟ್ ನಮ್ಮ ಇದರಿಂದಲ್ಲ ನಾವು ನೌಕರರ ಸಂಘಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ, ಅವರಿಂದ ನಾವು ಏನೂ ಲಾಭ ಪಡ್ಕೊಳ್ತಾ ಇಲ್ಲ. ನೆಚ್ಚಿನ ಅಧಿಕಾರಿಗಳು ಸೋಮಲಿಂಗ್ ಗೆಡ್ಡೂರ್ ಸರ್, ಅಪರ ಜಿಲ್ಲಾಧಿಕಾರಿಗಳು ವಿಜಯಪುರ, ಇವರಿಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ವೇದಿಕೆ ಪರವಾಗಿ ಸೋಮಲಿಂಗ್ ಗೆಡ್ಡೂರ್ ಸರ್ ಅವರಿಗೆ ಒಂದು ಚಿಕ್ಕ ಸನ್ಮಾನ. ಈ ಸನ್ಮಾನವನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಶಿವಶಂಕರ್ ಸರ್ ಅವರು ನೆರವೇರಿಸಿಕೊಳ್ಳಬೇಕೆಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನೇಮಕ ಆಗಿರ್ತಕ್ಕಂಥ ಮಹನೀಯರ ಹೆಸರುಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಶಿವಶಂಕರ್ ಸರ್ ಅವರು ಪುಷ್ಪಗುಚ್ಛ ಕೊಡುವುದರ ಮುಖಾಂತರ ಅವರ ಹೆಸರನ್ನ ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಇಲ್ಲಿ ಬಿಜಾಪುರದಲ್ಲಿ ಜಿಲ್ಲಾ ಸಮಿತಿ ನಾಡಿಗರ್ ಅವರ ಅಧ್ಯಕ್ಷತೆಯಲ್ಲಿ, ಹಿಂದೆ ಗೋವರ್ಧನ್ ಅವರ ಗೌರವ ಅಧ್ಯಕ್ಷತೆಯಲ್ಲೂ ಮತ್ತೀಗ ನಾಡಿಗರ ಅಧ್ಯಕ್ಷತೆಯಲ್ಲಿ, ನಮ್ಮ ಗುಂಡಾಲ್ ಸರ್ ಅವರ ಗೌರವ ಅಧ್ಯಕ್ಷತೆಯಲ್ಲೂ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ಇದರೊಳಗಡೆ ಇದು ಹೊಸದಾಗಿ ಸೇರ್ಪಡೆ ಏನಲ್ಲ, ಒಂಥರ ಇದು ಗರ್ವಾಪ್ಸಿ ಇದ್ದಂಗೆ. ಇಲ್ಲಿಯ ಸಂಸ್ಥಾಪಕ ಮುಖಂಡರು ಪೈಕಿ ನಮ್ಮ ಮುದ್ದಣ್ಣ ಕೂಡ ಒಬ್ರು. ಮುದ್ದಣ್ಣವರು ಸಂಘಕ್ಕೆ ಮತ್ತೆ ಜಿಲ್ಲಾ ಶಾಖೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದಯವಿಟ್ಟು ಭಾರಿ ಆಕ್ಟಿವ್, ನಮ್ಗೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಆಗುವಂತ ಮುದ್ದಣ್ಣ ಸರ್ ಅವರು. ಅದೇ ತರ ಚಂದ್ರಕಾಂತ್ ಶಾನ್ಸನ್ ಸರ್ ಅವರು ಕೂಡ ಜಿಲ್ಲಾ ಸಮಿತಿಗೆ ಕೋಆಪ್ಟ್ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಭೀಮಾ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸಮನ್ವಯ ಸಮಿತಿ ಅಂದ್ರೆ ಸೇವಾ ಸಮಿತಿ, ಇದು ಗಳಿಕೆಯ ಸಮಿತಿ ಅಲ್ಲ. ಜನಕ್ಕೆ ಕೊಡೋದ್ರ ಮೂಲಕ, ಅದೇ ತರ ಜಾಗೃತಿ ಮಾಡೋದ್ರ ಮೂಲಕ, ಅಜ್ಞಾನ ಮೌಢ್ಯತೆ ತೊಲಗಿಸೋದ್ರ ಮೂಲಕ ಬಾಬಾ ಸಾಹೇಬರು ಕಂಡಂತ ಕನಸನ್ನ ನನಸು ಮಾಡಕ್ಕೆ ಹೋಗುವಂತ ಕಾಯಕ ಇದು. ಆ ಪುಣ್ಯ ಕಾಯಕದಲ್ಲಿ, ಪವಿತ್ರ ಕಾಯಕದಲ್ಲಿ ಅಂದ್ರೆ ಇದು ಒಂಥರ ನಮ್ಗೆ ಸಾವಿಲ್ಲದ. ಈಗ ಸರಿ ಕೂತಿದ್ದಾರೆ, ನನಗೆ ಅವರು ನಮ್ಗೆ ಸಂಧಾನ ಮಾಡಿ ತುಂಬಾನೇ ಖುಷಿ ಆಯಿತು. ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ. ಅವ್ರ ಪುಸ್ತಕ ನೀವು ಓದಿರ್ಬೇಕು, ಅಂಬೇಡ್ಕರ್ ಬಗ್ಗೆ ಬರ್ತಿರೋಂಥದ್ದು ಎಷ್ಟು ಸರಳವಾಗಿದೆ. ನಾವು ಧನಂಜಯ ಕೀರಿಂದ ಇಟ್ಕೊಂಡು ಸುಮಾರು ಪುಸ್ತಕಗಳನ್ನ ಓದಿದ್ದೀವಿ. ಯಾರು ದುರಂಕಾರಿ ಅನ್ಕೋಬೇಡಿ, ಅಷ್ಟು ಸರಳವಾಗಿ, ಅಷ್ಟು ನೌಕರರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಮೂಡಿಸುವಂತ ಪುಸ್ತಕ ಅದು. ಸೊ ಅದು ಅವ್ರು ಎಲ್ಲೇ ಇದ್ರು ಏನಿದ್ರು ಅವ್ರು ನೆನ್ಕೊಂಡು ಅಜರಾಮರನ. ಈಗ ಅಂಬೇಡ್ಕರ್ ಎಲ್ಲೋ ಹುಟ್ಟಿದ್ದಾರೆ, ಇಲ್ಲಿ ನೆನ್ಸ್ಕೊಳ್ತಿದ್ವ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ ಅಂತೇಳಿ ಇರೋ ಪದಾಧಿಕಾರಿಗಳು ಇನ್ನೂ ಹೆಚ್ಚು ಜವಾಬ್ದಾರಿಯಾಗಿ ನಿಮ್ಮಿಬ್ಬರಿಗೂ ಮತ್ತೊಮ್ಮೆ ಸ್ವಾಗತ, ಭೀಮ ಸ್ವಾಗತ. ಎಷ್ಟು ಜನ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಿಂದ ಅವರು ಕೊಟ್ಟಂತ ಶಿಕ್ಷಣ ರಕ್ಷಣೆಯಿಂದ ಶಿಕ್ಷಣ ಪಡೆದಿದ್ದೀವಿ, ಉದ್ಯೋಗ ಪಡೆದಿದ್ದೀವಿ. ಆದರೆ ಸಮಾಜದ ನಮ್ಮ ಕೊಡುಗೆ, ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅಂತ ಕ್ವಶನ್ ಮಾಡ್ಕೊಂಡಾಗ, ಪ್ರಶ್ನೆ ಮಾಡ್ಕೊಂಡಾಗ ನಾವು ಏನ್ ಜವಾಬ್ದಾರಿ ನಿರ್ವಹಿಸಿದೀವಿ ಅನ್ನೋದನ್ನ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಅದನ್ನ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿ ಇಂಥ ಸಮುದಾಯದ ಸಂಘಟನೆಯ ಸಭೆ ಸಮಾರಂಭಗಳಿಗೆ ನೀವು ಹಾಜರಾಗ್ತೀರಿ. ಅದನ್ನ ಯೋಚನೆ ಮಾಡಲಿಲ್ಲ ಅಂದ್ರೆ ಖಂಡಿತವಾಗಿ ಇಂತಹ ಸಭೆ ಸಮಾರಂಭಗಳಿಗೆ ನೀವು ಹಾಜರಾಗೋದಿಲ್ಲ. ಆ ಒಂದು ಗುಂಪಿನಲ್ಲಿ ಇವತ್ತು ಯಾರು ಸಭೆಗೆ ಬಂದಿಲ್ವೋ ಅವರು ಸೇರಿದ್ದಾರೆ. ಆದ್ರೂ ಕೂಡ ನಾವು ಸಭೆಗೆ ಬಂದಿದ್ದೀವಿ ಅಂದ್ರೆ ನಮ್ಮದೇ ಆದಂತ ಜವಾಬ್ದಾರಿ ಇದೆ ಅಲ್ವಾ, ಆ ಋಣ ತೀರಿಸ್ಬೇಕಲ್ವಾ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣದಿಂದ ಅವರ ಜೀವನ ಪೂರ್ತಿ ಯಾವ್ದಕ್ಕೂ ಅಳ್ಳಿಲ್ಲ ಸಾರ್. ಯಾವತ್ತಾದ್ರೂ ಹತ್ತಿದಾರ ಅವರು? ಅವರ ಜೀವನ ಚರಿತ್ರೆ ಎಲ್ಲ ತಾವೆಲ್ಲರೂ ಕೂಡ ಓದ್ಕೊಂಡಿದ್ದೀರಿ. ಕಠೋರವಾದಿ. ಅವರ ಮನಸ್ಥಿತಿ ನಿಮ್ಗೆ ಗೊತ್ತಿದೆ, ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿದೆ, ನೀವು ನೋಡಿದಿರಿ, ನೀವು ಓದ್ಕೊಂಡಿದ್ದೀರಿ. ಯಾವತ್ತಾದ್ರೂ ಹತ್ತಿದ್ದೀರಾ? ಗೊಳೋ ಅಂತ ಹತ್ತಿದಾರ? ಕೇಳಿದ್ದೀರಾ ನೀವು? ಅವರು ಗೊಳೋ ಅಂತ ಹತ್ತಿದ್ದಾರೆ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ, ಸಾಯೋದಕ್ಕೂ ಮುಂದೆ ನಾನು ಯಾವ ಜನಾಂಗಕ್ಕಾಗಿ ನಾನು ದುಡಿದ್ನೋ ಆ ಜನಾಂಗ ನನಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ ನೊಂದು ಹತ್ತಿದ್ದಾರೆ. ಯಾವ ಜನಾಂಗಕ್ಕೆ ಅವರು ದುಡಿದ್ರು, ಮಾಡಿದ್ರು? ಉದ್ಯೋಗ ಪಡ್ಕೊಂಡ್ರಲ್ಲ, ನಮಗಾಗಿ ಮಾಡಿದ್ರು. ಶಿಕ್ಷಣ ಪಡ್ಕೊಂಡ್ರಲ್ಲ, ನಮಗಾಗಿ ಮಾಡಿದ್ರು. ಶಿಕ್ಷಣ ಪಡೆದಂತ ಈ ಒಂದು ಸಮುದಾಯದ ಜನ, ಶಿಕ್ಷಣ ಪಡೆದ ನಂತರ ಉದ್ಯೋಗ ಪಡೆದಂತ ಈ ಸಮುದಾಯದ ಜನ ನನ್ನ ಸಮುದಾಯವನ್ನ ಡೆವಲಪ್ ಮಾಡ್ತಾರೆ, ಅಭಿವೃದ್ಧಿಗೊಳಿಸ್ತಾರೆ, ನನ್ನ ಹಾದಿನಲ್ಲಿ ಬಂದು ನನ್ನ ಸಮುದಾಯ ಆಳುವ ವರ್ಗವನ್ನಾಗಿ ಮಾಡ್ತಾರೆ ಅಂತ ಹೇಳಿ ಕನಸು ಕಂಡಿದ್ರು. ಆ ಕನಸು ಯಾವಾಗ ನೆನಸಾಗಿಲ್ವೋ ಆವಾಗ ಗೊಳೋ ಅಂತ ಹತ್ತಿದ್ರು. ಯಾವುದೋ ಒಂದು ಸೆಕ್ಟರ್ಸ್, ನಾನು ಸಂಪೂರ್ಣವಾಗಿ ಯಾವ ಸೆಕ್ಟರ್ನ ಮರ್ತಿದ್ದೀನೋ, ಸಮಾಜದ ಒಂದು ಸೆಕ್ಟರ್ ಆಫ್ ಪೀಪಲ್ ನಾನು ಮರ್ತಿದ್ದೀನಿ, ಸೆಕ್ಷನ್ ಆಫ್ ಪೀಪಲ್ ಮರ್ತು ಬಿಟ್ಟಿದ್ದೀನಿ, ಅವ್ರಿಗೆ ಏನು ನಾನು ಅನುಕೂಲ ಮಾಡಕ್ ಆಗ್ಲಿಲ್ವಲ್ಲ ಅಂತ ಹೇಳಿದ್ರು ಅಂತ. ಬಾಬಾ ಸಾಹೇಬ್ರನ್ನ ಅಳಿಸಿದಂತ ಜನ ನಾವು. ಚಿಂತನೆ ಮಾಡ್ಬೇಕಲ್ವಾ? 18% ರಿಸರ್ವೇಶನ್ ಇವತ್ತು ಜಾಸ್ತಿ ಎನ್ಹಾನ್ಸ್ ಆಗಿದೆ. 15% ಪ್ಲಸ್ 3% ಎನ್ಹಾನ್ಸ್ ಆಗ್ಬಿಟ್ಟಿದೆ. 18% ಅಂತ 7% ಅಂತ. ಇಟ್ ಈಸ್ ಎ ರೆಪ್ರೆಸೆಂಟೇಷನ್ ಆಫ್ ಅವರ್ ಕಮ್ಯುನಿಟಿ. 100ಕ್ಕೆ 18 ಜನ ಉದ್ಯೋಗ ಪಡ್ಕೊತಾ ಇದ್ದೀವಿ. ಸಂಘಟನೆಗೆ ಏನ್ ಮಾಡ್ತಾ ಇದ್ದೀವಿ? 100ಕ್ಕೆ 7% ಕೆಲಸ ಮಾಡಬೇಕಾಗ್ತದೆ. ಅವರು ಕಳಕಳಿದಿದ್ರೆ ನೋಡಿ, ರಾಜ್ಯಾಧ್ಯಕ್ಷರಿಗೆ ಎಷ್ಟು ಕಳಕಳಿದೆ. ನಮ್ದೊಂದು ಬರೀ 15 ನಾವು ಅದು ಡಿಕೆ ಪವಿತ್ರ ಕೇಸ್ನಾಗಂತೂ ಇಷ್ಟು ಆಯ್ತು. ಯಾವ್ಯಾವ್ದೋ ಹುದ್ದೆಗಳು ಇದ್ದಂಥವ್ರು ಎಲ್ಲೆಲ್ಲೋ ಹುದ್ದೆಗಳು ಬಂದು ಕುಳಿತು ಭಾಳ ಎಷ್ಟು ಅನಾಹುತಗಳಾಗಿ ಹೋಗ್ಬಿಟ್ಟು ಒಂದು 2-3 ವರ್ಷಗಳಲ್ಲಿ ಏನೇನೋ ಆಗಿಬಿಟ್ರು. ಅಷ್ಟರಲ್ಲಿ ರಿಟೈರ್ಡ್ ಆಗಿಬಿಟ್ರು ಎಷ್ಟೋ ಜನ. ಅದನ್ನ ನೋಡಿದ್ರೆ ಭಯಾನಕ ಅನಿಸ್ತದೆ. ನಮ್ದು ಒಬ್ಬರು ಸ್ನೇಹಿತರು 1-2-3 ಮಂದಿ ಸ್ಟೂಡೆಂಟ್ ಇಂಜಿನಿಯರ್ ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ AWA ಆಗಿ ಕೂತ್ಕೊಂಡಂಥದ್ದು ಆಯಿತು. ಭಾಳಷ್ಟು ಕಿರಿಕಿರಿಯನ್ನು ಉಂಟು ಮಾಡಿ ನೋಡಿ. ಇಂಥ ಒಂದು ಬಿರುಗಾಳಿ ಬೀಸಿಬಿಡ್ತದೆ ನೋಡಿ. ಅಂತ ಬಿರುಗಾಳಿ ಬೀಸಿದಾಗ ನಾವು ಎಲ್ಲಿ ತಟ್ಟೋದನ್ನೇ ಇಲ್ಲ, ಬೀಸ್ಕೊಂಡು ಎಲ್ಲೋ ಹೋಗಿಬಿಡ್ತೀವಿ. ಹೌದಾ? ಈಗ ಅದಕ್ಕಾಗಿ ಸಂಘಟನೆ ಇರೋದು ನಮ್ಮ ಬಲ ಮತ್ತು ತೃಪ್ತಿ ಇರ್ತದೆ. ಎಲ್ಲೋ ಒಂದು ಹೋಗಿ ಹೇಳ್ತಾರಲ್ಲ, ಬತ್ತುವ ಮರ ಸುತ್ತಿದ್ರು ಫಲ ಇಲ್ಲ, ಒಣಗುವ ಮರ ಸುತ್ತಿದ್ರು ಫಲವಿಲ್ಲ, ಬತ್ತುವ ಮರ ತಿರುಗಿದ್ರು ಫಲವಿಲ್ಲ ಅಂತೇಳಿ ಕೂಡಲ ಸಂಗಮ ಅಂತೇಳಿ ಬಸವಣ್ಣವ್ರು ಹೇಳ್ತಾರ. ನಾವು ಆ ಕಾರ್ಯಕ್ಕಾಗಿ ಧಾರ್ಮಿಕ ಕಾರ್ಯಗಳಿಗಂದ್ರೆ ಜಿದ್ದಿ ಮಾಡಿಕೊಂಡು ಮಾಡ್ತೀವಿ. ಭಾಳ ಚೆನ್ನಾಗಿ ಮಾಡ್ತೀವಿ. ಎಲ್ಲಿ ಹೋಗಿ ಮುಳುಗುತ್ತೀವಿ ಅಂದ್ರೆ ಅಲ್ಲಿ ಹೋಗಿ ಮುಳುಗಿಬಿಡ್ತೀವಿ. ಬೇರೆಯವ್ರು ನಾವು ಮುಳುಗೋದಲ್ಲ, ಬೇರೆಯವ್ರನ್ನೂ ಮುಳುಗಿಸಿಬಿಡ್ತೀವಿ. ಎಷ್ಟು ದೂರ ಇದೆ ಸಮೀಪ ಇದ್ರೂ ಹೋಗಿ ಎಲ್ಲೆಲ್ಲೂ ಹೋಗ್ತೀವಿ. ಏನದು ತಯಾರಿ ಎಷ್ಟು ಸದ್ಯತೆ 15 ದಿವಸ ಆದರೂ ಜೀವ ಹೋಗಿ. ಇದಕ್ಕೆ ಯಾರು ಜೀವ ಒಂದು 10 ನಿಮಿಷ ಬಂದು ಕೂತ್ಕೊಂಡು ಸಂಘಟನೆ ಆಗೋದಿಲ್ಲ. ನಮ್ಮ ಮನಸ್ಥಿತಿ ಎಲ್ಲಿದ್ದೀವಿ ಅಂತಂದ್ರೆ ಇನ್ನೂ ಅಂಥ ಸ್ಥಿತಿಯೊಳಗೆ ಇದ್ದೀವಿ ಅಂತಂದರೆ ಮೂಢನಂಬಿಕೆಗಳಲ್ಲಿ ತುಂಬಿ ತುಳಿದುಬಿಟ್ಟಿದ್ದೀವಿ. ನಮ್ಮ ರಕ್ತದ ಕಣಕಣಗಳಲ್ಲಿ ಮೂಢನಂಬಿಕೆ ತುಂಬಿಬಿಟ್ಟಿದ್ದೀವಿ. ಮೂಢನಂಬಿಕೆಯನ್ನು ಹೊರಗೆ ಬರಬೇಕು. ಮೂಢನಂಬಿಕೆನ ಹೊರಗೆ ಹಾಕಿದಂಥವ್ರು ಅವರು ಶೂದ್ರರು ಯಾರು, ಅಸ್ಪೃಶ್ಯರು ಯಾರು ಅಂತೇಳಿ ಕೃತಿ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಅಜ್ಞಾನಿ ಶೂದ್ರನಿಗೆ ಬರೆದಿಲ್ಲ. ಇದನ್ನು 15 ವರ್ಷ ಓದಿ ಜಗತ್ತಿನ ಎಲ್ಲ ಪುಸ್ತಕಗಳನ್ನು ಓದಿ, ಎಲ್ಲ ಧರ್ಮಗಳನ್ನು ಓದಿ ಸಂಗ್ರಹ ಮಾಡಿ ನಾನು ಬರೆದಿದ್ದೀನಿ. ಯಾರಿಗೆ ಬರೆದಿಲ್ಲ? ಈ ಅಜ್ಞಾನಿ ಶೂದ್ರರಿಗೆ ಬರೆದಿದ್ದೀನಿ. ಈ ಶೂದ್ರರು ಹಿಂದಿಲ್ಲ ನಾಳೆ ಇದೆ. ಎಂದೋ 50 ವರ್ಷ 3 ವರ್ಷ ಕಣ್ಣು ತೆರಿತಾರ, ತಲೆ ದಿಮಾಗ್ ಕಿವಿ ಪರದೆ ದಾಟಿ ಒಳಗೆ ಹೋಗ್ತದೆ, ಕುಪ್ಪಡಿ ಒಳಗೆ ಹೋಗ್ತದೆ. ಅವಾಗ ಜ್ಞಾನ ಬರ್ತದೆ ಇವರಿಗೆ. ಆದರೂ ಅವ್ರಂಥದ್ದು ಹೇಳಿದ್ರು. ಅವರು ಭಾಳ ಚೆನ್ನಾಗಿ ಹೇಳಿದರು. ಕಣ್ಣೀರು ಏನು ಮಾಡಿದ್ವಿ ನಾವೆಲ್ಲ ಈ ಜನ ಅಷ್ಟಕ್ಕೆ ನಾವೇನು ಅಧಿಕಾರ ಸಿಕ್ತು ಅಂತಂದ್ರೆ ಎಲ್ಲ ಮರ್ತ್ಬಿಡ್ತಿದ್ವಿ. ನಾವು ಎಲ್ಲ ಏನು ಬೇರೆ ನಮ್ಮದೇ ಆದಂಥದ್ದು ಒಂದು ಇದು ಆಗಿಬಿಡ್ತೀವಿ. ಅದಕ್ಕೆ ಹೇಳ್ತಾ ಇದ್ರು ಆವಾಗ ಕಣ್ಣೀರು ಹಾಕಿದಂಥದ್ದು ರತ್ತು ಕರೆದು ಹಿಂಗಾಯ್ತಲ್ಲಪ್ಪ, ಹೇಳು ನನ್ನ ಸಂದೇಶವನ್ನು, ನನ್ನ ಜೀವನ ಸಂದೇಶ ಇದೆ ಅಂತಕ್ಕಂಥದ್ದು ಭಾಳ ಮಾರ್ಮಿಕವಾಗಿ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದರು. ಅದಕ್ಕಾಗಿ ನಾವು ಎಲ್ಲ ಮೂಢನಂಬಿಕೆಗಳನ್ನು ಬಲಿ ಈ ಸಮಾಜವನ್ನು ನಾಶಪಡಿಸಿ, ಈ ದೇಶವನ್ನು ನಾಶಪಡಿಸೋದು ಮೂಢನಂಬಿಕೆಗಳಲ್ಲಿ ನಾವು ಸುತ್ತ ಹಾಕ್ತಾ ಇರ್ತೇವೆ. ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡ್ಬೇಕು ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಸರಳ ಮತ್ತು ಅತ್ಯಂತ ಕಷ್ಟದಾಯಕ ಕೆಲಸಗಳು
ಅತ್ಯಂತ ಜಗತ್ತಿನಲ್ಲೇ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸಪ್ಪ ಅಂತಂದ್ರೆ SC ST ಮೂರ್ಖರನ್ನಾಗಿ ಮಾಡೋದು. ಮಾರ್ಮಿಕವಾಗಿರ್ತಕ್ಕಂಥ ವಿಷಯ ಇಲ್ಲ. ಯಾಕಂದ್ರೆ ಸರ್ ಅವರು ಹೇಳಿದ ಮಾತುಗಳು ನಿಜಕ್ಕೂ ನಮಗೆ ಸರಿ ಅನಿಸ್ತಾ ಇದೆ. ಯಾಕಂದ್ರೆ ಸರ್ ಅವರು ಹೇಳಿದ್ರು 2005ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈಗ ಎಲ್ಲರೂ ಒಂದು ನಿಮಿಷ ಬದಲಾವಣೆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಒಂದು ಗಣಪರ ಮಗ ನವೀನ್ ಮಣಿ ಅವ್ರ ಟೀಚರ್ ವಸಂತ್ ಕುಮಾರ್ ಅಂತ ಹೇಳಿ PSI ನೇರವಾಗಿ ಸೆಲೆಕ್ಟ್ ಆಗಿದೆ. ವಸಂತ್ ಕುಮಾರ್ ಅಂತ ನಮ್ಮ ಸಮಾಜದವರೇ PSI ಆಗಿರೋದ್ರಿಂದ ನಮ್ಮ ಸಮುದಾಯಕ್ಕೆ ಸಭೆಗೆ ಅವ್ರು ಸಿಹಿ ತಿಂಡಿ ಅಂತ ನಾವೆಲ್ಲ ಸ್ವಲ್ಪ ಕಷ್ಟಪಡಿ ಅದೇ ಯಾಕೆಂದ್ರೆ ನಾನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿಯ ಜಿಲ್ಲಾ ಸಮಿತಿಯ ಸಭೆ ಇಲ್ಲಿ ಏರ್ಪಾಟಾಗಿದೆ. ಈ ಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ SC ST ನೌಕರರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಮತ್ತು ಜಿಲ್ಲೆಯಲ್ಲಿ ಪ್ರಬಲವಾಗಿ ಸಂಘಟನೆ ಇನ್ನೂ ಹೆಚ್ಚು ಬಲಪಡಿಸುವಂಥದ್ದು ಮತ್ತು ಈ ಜಿಲ್ಲೆಯಲ್ಲಿ ನೌಕರರ ಸಂಘಕ್ಕೆ ನಮ್ಮ ಸಮುದಾಯದಿಂದ ಆಯ್ಕೆಯಾಗಿರುವಂಥ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿರುವಂಥ SC ST ಪ್ರತಿನಿಧಿಗಳಿಗೆ ಅಭಿನಂದನೆಯ ಕಾರ್ಯಕ್ರಮ ಹಾಕ್ಕೊಂಡಿದೆ. ಮತ್ತು ಇವತ್ತು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ ಸದಸ್ಯತ್ವವನ್ನು ಹೆಚ್ಚಳ ಮಾಡಬೇಕು, ಅದ್ರ ಬಗ್ಗೆ ಕೂಡ ಒಂದು ಚರ್ಚೆಯಲ್ಲಿ ಮಾಡ್ತಾಯಿದ್ವಿ. ಮುಖ್ಯವಾಗಿ ಇವತ್ತಿನ ಇತರೆ ವಿಷಯಗಳು ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ NPS ರದ್ದಾಗಬೇಕು ಅನ್ನೋದು ಹಲವಾರು ವರ್ಷಗಳ ಬೇಡಿಕೆ ಆಗಿದೆ. 2006ರಲ್ಲಿ ರಾಜ್ಯದಲ್ಲಿ NPS ಅನುಷ್ಠಾನ ಬಂದು ಇಷ್ಟು ವರ್ಷಗಳಾದರೂ ಕೂಡ ಹಲವಾರು ಹೋರಾಟಗಳಾದರೂ ಕೂಡ ಆಳುವ ಪಕ್ಷಗಳು ತಮ್ಮ ತಮ್ಮ ಚುನಾವಣಾ ಪ್ರಣಾಳಿಕೆಗಳಲ್ಲಿ NPSನ ರದ್ದುಪಡಿಸ್ತೀವಿ, OPSನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬರೆಯಲು ಘೋಷಣೆಗಳಾಗಿರೋ ಥರ ಕಾಣ್ತಾ ಇದೆ. ಪ್ರಸ್ತುತ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಸರ್ಕಾರ OPS ಅನುಷ್ಠಾನಗೊಳಿಸುವ ಬಗ್ಗೆ ಒಂದು ಸಮಿತಿಯನ್ನು ಕೂಡ ಮಾಡಿದೆ. ಅದಕ್ಕೆ ನಮ್ಮ SC ST ನೌಕರರ ಸಮನ್ವಯ ಸಮಿತಿ ತುಂಬ ಹೃದಯದಿಂದ ಸ್ವಾಗತಿಸಿದೆ. ಇವತ್ತು ಕೂಡ ಅದ್ರ ಬಗ್ಗೆ ಅಭಿನಂದಿಸುತ್ತೆ. ಆದರೆ ಆ ಸಮಿತಿ ವರದಿ ನೀಡೋದ್ರಲ್ಲೆಲ್ಲ ವಿಳಂಬ ನೀತಿ ಅನುಸರಿಸ್ತಾ ಇದೆ. ಇದೆಲ್ಲ ಒಂದು ಕಡೆ ನೌಕರರಿಗೆ ಒಂಥರ ಟೋಪಿ ಹಾಕೋ ಥರವ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಮನವಿಯನ್ನು ಮಾಡ್ತೀವಿ. ಆ ಕಮಿಟಿಯ ವರದಿ ತ್ವರಿತವಾಗಿ ಬರಬೇಕು, ಅನುಷ್ಠಾನ ಆಗಬೇಕು, ಸಾವಿರಾರು ನೌಕರರಿಗೆ NPS ಹೋಗಿ OPS ಅನುಷ್ಠಾನ ಆಗಬೇಕು ಅನ್ನೋದನ್ನು ಕೂಡ ಇವತ್ತು ನಿರ್ಣಯದಲ್ಲಿ ಮಾಡ್ತೀವಿ. ಅದೇ ರೀತಿ ರಾಜ್ಯದಲ್ಲಿ ಇವತ್ತೊಂದು ಭುಗಿಲೆದ್ದಿದೆ ಒಳ ಮೀಸಲಾತಿ ಕುರಿತಂತೆ. 2024 ಆಗಸ್ಟ್ 1ನೇ ತಾರೀಕು ಏನು ಸುಪ್ರೀಂ ಕೋರ್ಟು ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಒಳ ಮೀಸಲಾತಿ ಕೊಡುವಾಗ ವಿತೌಟ್ ಎಂಪರಿಕಲ್ ಡಾಟಾ, ಸರಿಯಾದ ದತ್ತಾಂಶಗಳಿಲ್ಲದೆ ಯಾವ ಸಮುದಾಯ ಎಷ್ಟಿದೆ ಅಂತೇಳಿ ದತ್ತಾಂಶಗಳು ವೈಜ್ಞಾನಿಕ ದತ್ತಾಂಶಗಳಿಲ್ಲದೇ ಕೊಡಬೇಡಿ ಅಂತ ಹೇಳಿದೆ. ಅದರನ್ವೇ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ಏಕಸದಸ್ಯ ಆಯೋಗ ನೇಮಕ ಮಾಡಿದೆ. ಅದನ್ನು ಕೂಡ ನಮ್ಮ ರಾಜ್ಯ SC ST ನೌಕರರ ಸಮನ್ವಯ ಸಮಿತಿ ರಾಜ್ಯಾದ್ಯಂತ ಸ್ವಾಗತಿಸಿದೆ. ಅವ್ರಿಗೆ ಕೊಟ್ಟಂಥ ಕಾಲ ಬರೀ 2 ತಿಂಗಳು, ಅದರ ಟೈಮು ಕೂಡ ಆಗೋಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಇದು ಇನ್ನೂ ವಿಳಂಬ ಆಗ್ತಿದೆ. ಅದು ನಮ್ಮ ಮನವಿ ಅಂದರೆ ಈ ಒಳ ಮೀಸಲಾತಿ ಅನುಷ್ಠಾನದಿಂದ ಎಲ್ಲ ಬಡವರು ಒಳಗೊಳ್ಳುವಿಕೆ ಆಗಬೇಕು. ಒಳ ಮೀಸಲಾತಿ ಹೆಸರಿನಲ್ಲಿ ಜಾತಿ ಉಪಜಾತಿ ಹೆಸರಿನಲ್ಲಿ ಒಡೆದಾಡುವಿಕೆ ಆಗಬಾರ್ದು ಅನ್ನೋದು ನಮ್ಮ SC ST ನೌಕರರ ಸಮನ್ವಯ ಸಮಿತಿ ಮನವಿ. ವಿಶೇಷವಾದ ಜಾತಿ ಗಣತಿಯನ್ನು ಮಾಡಬೇಕು, ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನು ಮಾಡಿ ಯಾರು ಎಷ್ಟಿದ್ದಾರೆ, ಯಾವ ಸಮುದಾಯ ಎಷ್ಟಿದೆ. ಇವಾಗ ಉದಾಹರಣೆಗೆ ಅನ್ನಭಾಗ್ಯ ಯೋಜನೆ ಕೊಡ್ತಾರೆ. ಅನ್ನಭಾಗ್ಯ ಇಬ್ಬರು ಇದ್ರೆ 20 kg ಕೊಡ್ತಾರೆ, 3 ಜನ ಇದ್ರೆ 30 kg ಅಕ್ಕಿ ಕೊಡ್ತಾರೆ. ಅದೇ ಥರ ಯಾವ ಉಪಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ವೈಜ್ಞಾನಿಕ ದತ್ತಾಂಶಗಳನ್ನು ಪಡೆದು ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು. ಇದನ್ನು ಬಿಟ್ಟು ಜಾತಿಗಳ ನಡುವೆ ತಂದಿಕ್ಕುವಂಥ ಕೆಲಸ ಆಗಬಾರ್ದು. ಅವಾಗ ಏನಾಗ್ತದೆ, ತುಳಿಯೋರು ತುಳಿಸ್ಕೊಳ್ತಾನೆ ಇರ್ತಾರೆ, ತುಳಿಯೋನು ತುಳಿತಾನೇ ಇರ್ತಾರೆ. ಮತ್ತು ಇಲ್ಲದವರು ಮತ್ತು ಉಳ್ಳವರ ನಡುವೆ ಅಪಾರ ಕಂದಕ ಆಗುತ್ತೆ ಅಂತ ಹೇಳಿ ಇದನ್ನು ಕೂಡ ನಾವು ಇದು ಮಾಡ್ತಿದ್ವಿ. ಮತ್ತು ಇವರು ರಾಜ್ಯ ಸರ್ಕಾರದಲ್ಲಿ SC ST ನೌಕರು 1 ಲಕ್ಷಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. ಇವತ್ತು ಕರ್ತವ್ಯವನ್ನು ನಿಯಮಾನುಸಾರ ಸಂವಿಧಾನಾತ್ಮಕವಾಗಿ ಇಲಾಖೆಗಳ ಮಾರ್ಗಸೂಚಿ ಅನುಸಾರ ಕೆಲಸ ಮಾಡೋದೇ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ.
ಸರ್ಕಾರ ಏನೋ ನಮ್ಮ ಪರ ಇದೆ, ಮೊನ್ನೆ ಮುಖ್ಯಮಂತ್ರಿಗಳು ಇದ್ದಾರೆ, ಹೈಯಿಂದ ಪರ ಇದೆ, ತುಳಿತಕ್ಕೆ ಒಳಗಾದವ್ರ ಪರ ಇದ್ದಾರೆ. ಆದರೆ ಇಲಾಖೆಗಳ ಮುಖ್ಯಸ್ಥರುಗಳಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಇಲಾಖೆ ನೌಕರರಾಗಿ ಸರ್ಕಾರಿ ನಿಯಮದ ಪ್ರಕಾರ ಕರ್ತವ್ಯ ಮಾಡೋದ್ರ ಬದಲು ಜಾತಿ ಮನಸ್ಸನ್ನು ಇಟ್ಕೊಂಡು ಮೂಲಭೂತಗಳಿಗೆ ಪ್ರಿಜುಡಿಸ್ ಮೆಂಟಾಲಿಟಿಲಿ ಕಚೇರಿಯಲ್ಲಿ ಕೆಲಸ ಮಾಡೋವಂಥದ್ದಾಗ್ತದೆ. ಇವಾಗ ಉದಾಹರಣೆಗೆ BEO ಒಬ್ಬರು BEO ಇದ್ದಾರೆ ಕೊರಟಗೆರೆಯಲ್ಲಿ, 8 ಜನ SC STಗಳನ್ನ ಉದ್ದೇಶಪೂರ್ವಕವಾಗಿ ಸಸ್ಪೆಂಡ್ನ ಮಾಡಿದ್ದಾರೆ. ಹಾಸನದಲ್ಲಿ ಅಲ್ಲಿಯ DC ಸತ್ಯಭಾಮ ಅವರು, ಅಲ್ಲಿಯ ADC ಶಾಂತಲಾ ಅಂತೇಳಿ SC ST ಸಮುದಾಯದ ಹೆಣ್ಮಗಳು. ಆ ಎಮ್ಮ ಚೈಲ್ಡ್ ಕೇರ್ ಲೀವ್ ಸರ್ಕಾರ ಕೊಟ್ಟಿದೆ. ಆ ಎಮ್ಮನ ಮಗು SSLC ಓದ್ತಿದೆ. ನನಗೆ ಚೈಲ್ಡ್ ಕೇರ್ ಲೀವ್ ಕೊಡಿ ಅಂತೇಳಿ ರಜಾ ಕೊಡೋದಕ್ಕೇನೆ ಅಡ್ಡಿ ಮಾಡಿ ಗಲಾಟೆಯನ್ನು ಮಾಡಿದೆ. ಕೊಡಗಿನಲ್ಲೂ ಕೂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಇದ್ದಾರೆ ಪ್ರಕಾಶ್ ಅಂತ, ಅಲ್ಲಿ ಒಬ್ಬ ಬೋಧಕೇತರ ಸಿಬ್ಬಂದಿ ಮಮತಾ ಅಂತೇಳಿ ದೈಹಿಕ ಶಿಕ್ಷಕ ದೊಡ್ಡಯ್ಯ ಅನ್ನೋರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಬರೀ SC STಗಳೆಲ್ಲ ಮತ್ತು ಜನಪ್ರತಿನಿಧಿಗಳ ಹೆಸರಿನಲ್ಲಿ ಒಂದು ಕಡೆ ದೌರ್ಜನ್ಯ ಆಗ್ತಿದ್ರೆ, ಇಲಾಖೆಯಲ್ಲೂ ಕೂಡ ಜಾತಿ ಮನಸ್ಸಿನವರಿಂದ ನಮ್ಮ SC ST ನೌಕರರಿಗೆ ತೊಂದರೆ ಆಗ್ತದೆ. ಇದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೀವಿ. ಏಕೆಂದರೆ ಇವತ್ತು ತುಳಿತಕ್ಕೆ ಒಳಪಟ್ಟವ್ರ ಬಗ್ಗೆ ಕನಿಕರ ಇರೋ ಸರ್ಕಾರ ಅಂತ ಎಲ್ಲರೂ ಭಾವಿಸ್ಕೊಂಡಿರುವಂಥದ್ದು. ಆದರೆ ತುಳಿತ ಮಾಡುವವರನ್ನು ರಕ್ಷಿಸುವ ಸರ್ಕಾರ ಆಗಬಾರ್ದು ಅನ್ನೋದು ನಮ್ಮ SC ST ನೌಕರರ ಸಮನ್ವಯ ಸಮಿತಿ ಒಂದು ಮನವಿ. ಮತ್ತು ಅದೇ ರೀತಿ ಮುಂದಿನ ವರ್ಷ 6ನೇ ರಾಜ್ಯ ಮಟ್ಟದ ಸಮಾವೇಶನ ಮಾಡಬೇಕು ಅಂತ ಇದ್ದೀವಿ. ಏಕೆಂದರೆ ಇವತ್ತು ನೊಂದ ಜನರ ನೋವನ್ನು ಕೇಳೋ ಅಂಥವ್ರಿಲ್ಲ. ಈ ಬಡವರುಗಳಲ್ಲಿ ಸಾಮಾಜಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ ಬರಬೇಕಾಗಿದೆ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇವರುಗಳ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ಜನರ ಒಡೆಯುವಂಥ ಕೋಮುವಾದಿಗಳ ವಿರುದ್ಧ, ಜಾತಿಗಳ ವಿರುದ್ಧ ಐಕ್ಯತೆಯನ್ನು ಬರಬೇಕು ಅಂತೇಳಿ ಭಗವಾನ್ ಬುದ್ಧರ ಆದರ್ಶದಡಿಯಲ್ಲಿ ಬಾಬಾ ಸಾಹೇಬರ ಕಂಡ ಕನಸು ನನಸಾಗಬೇಕು ಅಂತೇಳಿ ಬೃಹತ್ತಾದ ಒಂದು ಸಮಾವೇಶವನ್ನು ಕೂಡ ಮುಂದಿನ 26ನೇ ಇಸ್ವಿ ಮೇನಲ್ಲಿ ಮಾಡಬೇಕು ಅಂತಿದೆ. ಅದನ್ನು ಕೂಡ ಇಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸರ್ ಓಕೆ ಸರ್, ಹೆಸರು ಸರ್? ನಾನು ಶಿವಶಂಕರ್ ಅಂತೇಳಿ, ರಾಜ್ಯ ಸರ್ಕಾರಿ SC ST ನೌಕರ ಸಮನ್ವಯ ಸಮಿತಿಯಲ್ಲಿ ಅಧ್ಯಕ್ಷ. ಎಲ್ಲ ಬರ್ರಿ ಬೆಳಗಡೆ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಜಿಲ್ಲಾ ಮಟ್ಟದ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ರಾಜ್ಯ ಅಧ್ಯಕ್ಷರಾದಂಥ D. ಶಿವಶಂಕರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ವಿಜಯಕುಮಾರ್ ಅವರು, ಹಿರಿಯ ಉಪಾಧ್ಯಕ್ಷರಾದಂಥ R. ಮೋಹನ್ ಅವರು, ಹಾಗೆ ಕೆಂ ಸುದೇಶ್ ಅವರು ಬಂದಿದ್ದಾರೆ. ಅದೇ ಥರನೇ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ಸಭೆಗೆ ಆಗಮಿಸಿದ್ದಾರೆ. ಸಭೆಯ ಉದ್ದೇಶ ಇಷ್ಟೇ, ನಮ್ಮ ಸಮನ್ವಯ ಸಮಿತಿಯು ರಾಜ್ಯಾದ್ಯಂತ ಒಂದು ಸಕ್ರಿಯವಾಗಿ ಕಾರ್ಯರೂಪ ನಡೀತಿದೆ. ಅದೇ ಥರನಾಗಿ ನಮ್ಮ ಜಿಲ್ಲೆಯಲ್ಲಿ 2011ರಿಂದ ಇಲ್ಲಿವರೆಗೆ ಒಂದು ಶಾಶ್ವತಪದೇ ಒಂದು ನೌಕರರ ಸಮಸ್ಯೆಗಳನ್ನು ಆಲಿಸುತ್ತಾ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಹೀಗಾಗಿ ಪ್ರತಿ ವರ್ಷದಂತೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134 ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಹಾಗೂ ಕಳೆದ ಸಭೆಯಲ್ಲಿ ಚರ್ಚಿಸತಕ್ಕಂಥ ವಿಷಯಗಳ ಬಗ್ಗೆ ಈಗ ನಾವು ಕಲಿಸಬೇಕು. ತದನಂತರ ನಮ್ಮ ಜಿಲ್ಲೆಯ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ನಮ್ಮವರೇ ಆದಂಥ SC ST ನೌಕರರು ಗುರುತಿಸಿಕೊಂಡು ಅವರಿಗೆ ನಾವು ನಮ್ಮ ಸಮನ್ವಯ ಸಮಿತಿಯಿಂದ ಒಂದು ಸನ್ಮಾನ ಮಾಡುವಂಥ ಒಂದು ಆಲೋಚನೆ ಇದೆ. ಹೀಗಾಗಿ ಈ ಸಭೆಯನ್ನು ಇದು ಸಭೆಗೆ ನಾವು ಸನ್ಮಾನ ಸಮಾರಂಭ ಹಾಗೂ ಸಮನ್ವಯ ಸಮಿತಿಗೆ ಸಕ್ರಿಯವಾಗಿ ಮೆಂಬರ್ಶಿಪ್ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಸಭೆಯನ್ನು ಆಯೋಜಿಸಿದ್ದೇವೆ. ಹೀಗಾಗಿ ಎಲ್ಲರೂ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ವತಿಯಿಂದ, ನನ್ನ ತಾಲೂಕು ಸಮಿತಿ ವತಿಯಿಂದ ರಾಜ್ಯ ಸಮಿತಿಗೆ ನಾವು ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಾನು BH ನಾಡಿಗೇರಿ ಜಿಲ್ಲೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ. 20 ವರ್ಷ ಆಗಿದೆ ನಮಗೂ ಏನು ಹೋರಾಟ ಮಾಡಿದ್ದೀವಿ. ಬ್ಯಾಕ್ಲಾಗ್ ಇಂಜಿನಿಯರ್ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದ್ದೀವಿ, ಪವಿತ್ರ ಕೇಸ್ ಬಗ್ಗೆ ಹೋರಾಟ ಮಾಡಿದ್ದೀವಿ. ದಿನನಿತ್ಯ ಪ್ರಾಬ್ಲಮ್ ಟಚ್ ಮಾಡ್ತಾನೆ ಇರ್ತೀವಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರೋರು ನೋಡ್ತಾ ಇರ್ತೀರಿ ಅಲ್ವಾ ಸದಸ್ಯ? ನೋಡ್ತಾ ಇರ್ತೀರಿ. ಅದು ಸದಸ್ಯತ್ವನೇ ಇಲ್ವಲ್ಲ. ಸದಸ್ಯತ್ವ ಮಾಡೋದ್ರಿಂದ ಏನಾಗುತ್ತೆ? ನಿಮಗೆ ಒಳ್ಳೇದು. ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ನೀವೆಲ್ಲ ಒಂದು ತೀರ್ಮಾನ, ಈಗ ಗಣೇಶ್ ಸರ್ ಹೇಳ್ತಾ ಇದ್ರು, ಇಲ್ಲ ತಾಲೂಕು ಪದಾಧಿಕಾರಿಗಳು ಒಂದೊಂದು ತಾಲೂಕಲ್ಲಿ 25 ಜನ ಪದಾಧಿಕಾರಿಗಳು ಇರ್ತೀರಿ, 6 ತಾಲೂಕು 150 ಜನ, ಜಿಲ್ಲಾ ಸಮಿತಿ 25-30 ಜನ ಇದ್ದೀರಿ, 175 ಜನ ನಾವು ವರ್ಷಕ್ಕೆ 1,000 ರೂಪಾಯಿ ಕೊಡ್ತೀವಿ ನಿಮ್ಮ ಜಿಲ್ಲಾ ಶಾಖೆಗೆ ಅಂತ ಯಾಕೆ ತೀರ್ಮಾನ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಹೇಳ್ತಾ ಇದ್ರಲ್ಲ, ಎಲ್ಲೆಲ್ಲ ಹೋಗಿ ಏನೇನೋ ಖರ್ಚು ಮಾಡ್ತೀವಿ. ಗಂಡಸರು ಕತ್ಲೆಯಲ್ಲಿ ಖರ್ಚು ಮಾಡಿದ್ರೆ ಹೆಂಗಸರು ಬೆಳಕೆಲೆ ಖರ್ಚು ಮಾಡ್ತಾರೆ.
ದೇವ್ರಿಗೆ ಹೋದ್ರೆ ಎಷ್ಟೊಂದು ಖರ್ಚು ಮಾಡ್ತಾರೆ ಮೇಡಮ್. ಏನ್ ಮನೇಲಿ ಭಯಂಕರವಾಗಿ ಮಾಡ್ತಾರೆ, ಹೇಳಕ್ಕದು ಹೇಳ್ಬಾರ್ದು. ಅದು 1,000 ರೂಪಾಯಿ ಕೊಡೋಕ್ಕಾಗಲ್ವಾ? ನೋಡಿ, ಮೆಂಬರ್ಶಿಪ್ ಆಗಿ ಅಂತ ಕೇಳ್ತಿದ್ದಾರೆ. ಹೆಚ್ಚು ಮೆಂಬರ್ಶಿಪ್ ಆಗಬೇಕು ಅನ್ನೋದು ನಮ್ಮ ಎಲ್ಲ ತಾಲೂಕು ಪದಾಧಿಕಾರಿಗಳು, ನಾನು ಅದಕ್ಕೆ ವಾಟ್ಸಪ್ಪಲ್ಲಿ ಬರೆದಿದ್ದೆ. ಬಹುತೇಕ ಜಿಲ್ಲೆಗಳಲ್ಲಿ, ಬಹುತೇಕ ತಾಲೂಕುಗಳಲ್ಲಿ ಪದಾಧಿಕಾರಿಗಳಾಗಿದ್ದಾರೆ, ಸಮನ್ವಯ ಸಮಿತಿಯ ಸದಸ್ಯರೇ ಆಗಿಲ್ಲ. ಸಹಕಾರ ಸಂಘಗಳ ಕಾಯ್ದೆ ಪ್ರಕಾರ ನೋಂದಾಯಿತ ಸಂಘ ಇದು. ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಆಕ್ಟ್ ಪ್ರಕಾರ ರಿಜಿಸ್ಟರ್ಡ್ ಆದ ಸಂಘ, ರಿನಿವಲ್ ಮಾಡ್ತಾ ಇರೋ ಸಂಘ, ಇದಕ್ಕೆ ಸದಸ್ಯತ್ವ ಕಡ್ಡಾಯ. ಆ ಹಣದಿಂದ ಏನೋ ಒಂದು ಸಂಘ ಸಂಸ್ಥೆ ಚಟುವಟಿಕೆಗೆ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಇವರು ನನ್ನ ಜೋಬಲ್ಲೇ ಆಗ್ತಾ ಇದ್ದೀನಿ ಅಂತ ನಾನಂದ್ರೆ ಸಂಘ ಒಂದು ಡಿಕ್ಟೇಟರ್ಶಿಪ್ ಹೋಗಲ್ವಾ? ಈ ಹಿನ್ನೆಲೆಯಲ್ಲಿ ಹೆಚ್ಚು ಸದಸ್ಯರಾಗಬೇಕು ಅಂತ ಒಂದು ಕೋರ್ಕೊಳ್ತಿದ್ದೀವಿ. ಮತ್ತು ಜೊತೆಗೆ ಎಲ್ಲ ಇಲಾಖೆಯನ್ನು ಸ್ಪಂದಿಸಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಇವತ್ತು ಇದ್ದಾರೆ ನಮ್ಮ ಅರ್ಬನ್ ವಾಟರ್ ಸಪ್ಲೈಯಲ್ಲಿ ಇದ್ದಾರೆ, ಅಲ್ಲಿಯ SC/ST ನೌಕರ ಸಂಘದ ಗೌರವಾಧ್ಯಕ್ಷರೇ ನಮ್ಮ ಇಲ್ಲಿ ಸಲಹೆಗಾರರು, ಕೇಂದ್ರ ಸಮನ್ವಯ ಸಮಿತಿ ಚಂದ್ರಶೇಖರ್ ಸರ್ ಅಂತ ಅವರು ಇದ್ದಾರೆ, ಕ್ರೈಸ್ ಅವರು ಇದ್ದಾರೆ, ಮುರಾರ್ಜಿ ದೇಸಾಯಿ ಇದೆ, ಹಿಂಗೆ ಹಲವಾರು ಇಲಾಖೆಗಳು ಇದ್ದಾರೆ, BCM ಇಲಾಖೆಯವರು ಇದ್ದಾರೆ, ಲೋಕೋಪಯೋಗಿ ಇಲಾಖೆ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಟಚ್ ಮಾಡಿ, ಕೃಷಿ ಇಲಾಖೆಯಲ್ಲೂ ಇರ್ತಾರೆ. ಬರಲ್ಲ. ನಮ್ಗೆ ಏನಾಗ್ಬಿಟ್ಟಿದೆ, ನಮ್ಮ ಬಡವ್ರಿಗೊಂದು ಪ್ರಾಬ್ಲಮ್. ನಾನು ಯಾವಾಗೂ ಜೋಕಿಗೆ ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ಸೊಪ್ಪು ಉಪ್ಸಾರು ಮಾಡಿ ಬಿಸಿ ಬಿಸಿ ಊಟ ಇದ್ರೂ ಕೂಡ ಗೌಡ್ತಿ ಮನೇಲಿ ಕೊಡೋ ತಂಗಳು ಊಟನೇ ಇಷ್ಟ ಅಂತ. ಇದು ಹೇಳಿ ಬದುಕು. ತಂಗಳು ಊಟ ಏಡಿ ತರ ಹೋಗಿ ತಂಗಳು ಊಟ ಮಾಡೋ ಬದಲು ವೀರ್ ಇರ್ತಾರೆ. ನಾವು ಯಾಕೆ ಬಿಸಿ ಬಿಸಿ ಊಟ ಮಾಡಬಾರ್ದು? ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ. 500 ಜನ 25,000 ಜನ ಓಡಿಸಿದೀವಿ ಅಂತ ಹೇಳಿದ್ರೆ ಈ ಜಾತಿ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ವಾ? ಸಂವಿಧಾನಬದ್ಧ ಹಕ್ಕುಗಳನ್ನೇ ನಾವು ತಗೊಳಕ್ಕಾಗಲ್ವಾ? ನಮ್ಮ ಮಕ್ಕಳು ನಮಗಿಂತ ಎಂಜಾಯ್ ಮಾಡೋ ತರ, ನಮಗಿಂತ ಸುಖವಾಗಿರೋ ತರ, ನಮಗಿಂತ ಉನ್ನತ ವ್ಯಾಸಂಗ ಮಾಡಿ ಬೇರೆ ಸಮುದಾಯ ನಮ್ಮನ್ನ ತುಳಿಯಕ್ ಬರೋನು ನಾಚಿಕೆ ಇರೋ ತರ, ನಾಚಿಕೆ ಆಗೋ ತರ ಮಾಡಕ್ಕಾಗಲ್ವಾ? ಆದ್ರೆ ಎಲ್ಲೇನಾಗ್ತಿದೀವಿ ನಾವು? ನಡೆದಾಡೋ ಜೀವಿಗಳಾಗಬಾರ್ದು, ನಡೆದಾಡೋ ಶವಗಳಾಗ್ತಾ ಇದ್ದೀವಿ. ನಿಜವಾಗೂ ಇದು ಬಾಬಾ ಸಾಹೇಬ್ರು ನೀವು ಜೀವ ಸಂಸ್ಕೃತಿಯ ಹರಿಕಾರರಾಗಿ ಅಂತ ಹೇಳಿದ್ದು. ಅಂಬೇಡ್ಕರ್ ಹೇಳಿದ್ದು ಜೀವ ಸಂಸ್ಕೃತಿಯ ಹರಿಕಾರರಾಗಿ, ಶವ ಸಂಸ್ಕೃತಿಯ ಹರಿಕಾರರಾಗ್ಬೇಡಿ. ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ಈ ಜಾತಿ ಪ್ರೀತಿ ಸುಟ್ಟಾಕ್ಬಿಡಿ, ಪ್ರೀತಿ ಜಾತಿ ಊಟಾಕಿ. ಜಾತಿ ಪರಿಣಾಮ ಇವತ್ತು ವಿ ಆರ್ ಬೆಗರ್ಸ್. ನಾವು ಎಲ್ಲ ಮಿಸ್ಗೈಡು ಮಾಡ್ಕೊಂಡ್ಬಿಡ್ತೀವಿ. ಅವ್ರು ನಮ್ಮನ್ನು ಆಳುವವರಾಗಿ ಅಂತ ಹೇಳಿದ್ರೆ ಗುಂದಾಳ್ ಸರ್, ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಆಳುಗಳಾಗಿ ಅಂತ ಹೇಳಿದ್ರು ಅನ್ಕೊಂಡ್ಬಿಟ್ಟಿದೀವಿ. ಅವ್ರು ಹೇಳಿದ್ದು ಈ ಜನ ತುಳಿತಕ್ಕೊಳಪಟ್ಟವರು ದೇಶದ ಆಳುವವರಾಗಬೇಕು ಅಂತ ಅಂದ್ರೆ, ಇಲ್ಲ ರೀ, ಅವ್ರ ಹಂಗೆ ಹೇಳಿರ್ರಿ, ಈ ದೇಶದ ತುಳಿತಕ್ಕೊಳಪಟ್ಟವರು ಯಾವಾಗಲೂ ಆಳುಗಳಾಗಬೇಕು ಅಂತ ತಿಳ್ಕೊಬಿಟ್ಟು ನಾವ್ ಹಿಂಗೆ ಒಗ್ಗಟ್ಟಾಗ್ತಾ ಇಲ್ಲ. ಮತ್ ನಾವು ಕೂಡ ಏನ್ ಮಾಡ್ತೀವಿ, ವಿಚಾರ ಓದಲ್ಲ, ಪುಸ್ತಕಗಳನ್ನ ಓದಲ್ಲ. ಸಮನ್ವಯ ಸಮಿತಿ ಪದಾಧಿಕಾರಿಗಳು ಹೆಚ್ಚು ಓದುಗರಾಗಬೇಕು ಅಂತೀವಿ ನಾವು, ಹೆಚ್ಚು ಕೇಳುಗರಾಗಬೇಕು ಅಂತೀವಿ, ಹೆಚ್ಚು ಏಳುಗರು ಕೂಡ ಆಗಿ ಅಂತೀವಿ. ಅದು ಬರೀ ಚಪ್ಪಾಳೆ ಹೊಡೆಯೋರಾಗಬೇಡಿ ಅಂತೀವಿ. ಹೇಳ್ತಾರೆ, ಕೇಳಿಸ್ತಾರೆ, ಏನ್ ಮಾಡ್ತಾರೆ? ನಾವು ಎಲ್ಲಿವರೆಗೂ ಓದಲ್ಲ, ಎಲ್ಲಿವರೆಗೂ ವಿಚಾರ ಆಗಲ್ಲ. ಖಂಡಿತ ಸ್ನೇಹಿತರೆ, ಮುಂದಿನ ದಿನಗಳು ಕರಾಳ ದಿನಗಳು. ಸರ್ಕಾರದಲ್ಲಿ ಏನಂತಲ್ಲ, ಸರ್ಕಾರಕ್ಕೆ ಹೋಗಿಯಪ್ಪ, ಇಡೀ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ? 31 ಜಿಲ್ಲೆ. 31 ಜಿಲ್ಲೆಯಲ್ಲಿ SC/STಗಳು ಎಷ್ಟು DC-ಗಳಿದಾರಪ್ಪ? ಎಲ್ಲ ಅವ್ರು ಬಾಗಲಕೋಟೆಯಲ್ಲಿ ಇದ್ದಾರೆ, ಇದೆಲ್ಲಿದ್ದಾರೆ? ಹಂಗೂ ಇನ್ನೆಲ್ಲ ಯಾವುದೋ ಕೇಸ್ ತೆಗೆದು ಎತ್ತಾಕೊಡ್ತಾರೆ. ತುಮಕೂರಿನಲ್ಲಿ ಒಬ್ರು DC ಇದ್ರು, ಅಲ್ಲಿ ಯಾವುದೋ ಒಂದು ಹಾಸ್ಟೆಲ್ ಹೋಗಿ ಡ್ಯಾನ್ಸ್ ಆಡಿದ್ರು ಅಂತಾನೆ ತೆಗೆದಾಕ್ತಾರೆ. ಅಂದ್ರೆ ಏನಾಗ್ತದೆ, ಎಲ್ಲ ಒಂದ್ ಕಡೆ ನಮ್ಗೆ ಹಕ್ಕುಗಳನ್ನ ಕೊಟ್ಟು ಕಸಿದುಕೊಳ್ಳೋ ಷಡ್ಯಂತ್ರ ಕೂಡ ಮಾಡ್ತಿದ್ದಾರೆ. CEO ಅಂತಾನೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಷ್ಟು ಜನಕ್ಕೆ ಹುಡುಕ್ತೀರಿ? ನಿಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಎಷ್ಟು ಜನ ಇರ್ತಾರೆ? ಹೋಗ್ಲಿ.